ಎಂತ ಹ್ಯಾಂಡ್ ಶಾಡೋಸ್. ವಾವ್, ಎಷ್ಟು ಸುಂದರವಾಗಿದೆ. ವಾ, ಎಂತ ಸಿಟಿ ಇದು. ನನಗೆ ಇವತ್ತಿನವರೆಗೆ ಗೊತ್ತೇ ಇರ್ಲಿಲ್ವಲ್ಲ. ಎಲ್ರು ಎಷ್ಟೊಂದು ಖುಷಿಯಲ್ಲಿದ್ದಾರೆ. ಮಾರ್ಕೆಟ್ ಕೂಡ ಯಾವುದೇ ದೊಡ್ಡ ಸಿಟಿಗಿಂತ ಕಡಿಮೆ ಕಾಣ್ತಾ ಇಲ್ಲ. ಒಂದ್ ವೇಳೆ ಈ ಸಿಟಿ ನನ್ನ ಕೈಯೊಳಗೆ ಬಂದ್ರೆ ತುಂಬಾ ಮಜಾ ಬರುತ್ತೆ. ಮತ್ತು ಇಷ್ಟವಾಗ್ಬಿಟ್ರೆ ಇದು ನನ್ನ ಕಿಂಗ್ಡಮ್, ಮತ್ತೆ ನಾನಿವರ ಕಿಂಗ್. ಥ್ಯಾಂಕ್ ಯು ಅಂಕಲ್. ಬಾಯ್. ಓ, ಅಂಗಡಿ ಅವನೇ, ಎಷ್ಟು ಸಾಮಾನು ಹರಡಿಸಿಟ್ಟಿದ್ದಿ. ಬೀದಿನ ಸ್ವಲ್ಪ ಅಗಲ ಮಾಡು, ನನಗೆ ನಡೆಯಲು ಜಾಗ ಕಡಿಮೆ ಆಗ್ತಿದೆ. ಏಯ್, ನೀವು ನಿಮ್ಮ ಸಾಮಾನುಗಳನ್ನ ಒಳಗೆ ತಗೊಳ್ಳಿ, ಬೀದಿ ತುಂಬಾ ಖಾಲಿ ಕಾಣಬೇಕು. ಅರೆ, ನೀನ್ ಯಾರು ನಮ್ಮ ಮೇಲೆ ಹುಕುಂ ಚಲಾಯಿಸಿದ್ಯಾ? ನಾವ್ಯಾಕೆ ನಮ್ ಸಾಮಾನು ಸರಿಸ್ಬೇಕು? ನಾನು ಸಿಟಿಯ ಹೊಸ ಕಿಂಗ್. ಇವತ್ತಿಂದ ನಿಮ್ಮ ಹೊಸ ಕಿಂಗ್ ನ ಮಾತನ್ನು ನೀವೆಲ್ಲ ಕೇಳಲೇಬೇಕು. ಏನ್ ಹೇಳ್ತಿದ್ದಿ? ನಿನ್ನನ್ನೆಂದು ಕಂಡೇ ಇಲ್ಲ, ಮತ್ತು ತನ್ನನ್ನು ಕಿಂಗು ಅಂತ ಮಾಡ್ಬಿಟ್ಟಿಯಾ? ಸನ್ ಸಿಟಿಗೆ ಕೇವಲ ಒಂದೇ ಕಿಂಗ್ ಇರೋದು, ನಮ್ಮೆಲ್ಲರ ಅಜ್ಜಯ್ಯ, ಜೈ ಸಿಂಗ್ ಚವಾಣ್. ಹೊಡಿರಿ ಅವನಿಗೆ, ಗೊತ್ತಿಲ್ಲ ಎಲ್ಲಿಂದ ಬಂದಿದ್ನ. ಅರೇ, ಮಾಡಿದ್ದುಣ್ಣು ಮಹಾರಾಯ. ಈ ಸನ್ ಸಿಟಿ ಮೇಲೆ ಇನ್ಯಾವ ಹೊಸ ಗಂಡಾಂತರ ಬಂತಪ್ಪ? ಅಜ್ಜಯ್ಯ ಮತ್ತು ರುದ್ರನ್ಗೆ ತಿಳಿಸಲೇಬೇಕು. ರುದ್ರ, ರುದ್ರ, ರುದ್ರ. ನನ್ನನ್ನು ಓಡಿಸುವ ಕಾರ್ಯಕ್ರಮ ಮುಗಿದು ಹೋಗಿದ್ರೆ ನೀವೆಲ್ಲ ಕಿವಿಗೊಟ್ಟು ಕೇಳಿ. ಇವತ್ತಿಂದ ನೀವೆಲ್ಲರೂ ನನ್ನ ಹುಕುಮನ್ನೇ ಪಾಲಿಸಬೇಕು. ಯಾರು ನಿನ್ನ ಹುಕುಂ ಕೇಳಲಿಕ್ಕಿಲ್ಲ. ಮೊದ್ಲು ಹೇಳು, ನೀನ್ ಯಾರು? ನಾನೆಂತ ಆಟ ಆಡ್ತೀನಂದ್ರೆ ಎಲ್ರನ್ನೂ ಮಾಡ್ತೀನಿ ಛೂ ಮಂತ್ರ. ನಾನು ಶಾಡೋ ಹಂಟರ್. ಯಾರ್ ನನ್ನ ತಡಿತಾರೆ? ನೀನಾ? ಚಿಕ್ಕ ಪ್ರಾಯವಾದ್ರೂ ವಿಚಾರ ದೊಡ್ಡದೇ ಆಗಿದೆ. ಶಾಡೋ ಹಂಟರ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ, ಜಿಬಾಯಿಸ್ಕಾ. Ibaiska, Zibaiska, Sword Creato! ಸಾಕು ಮಾಡ್ರಪ್ಪ, ಇನ್ನು ಕಾದಾಡಲಾರೆ. ಯಾಕೆಂದ್ರೆ ನಾನಲ್ಲ, ಆ ಹಿಂದಿನವ ಕಾದಾಡ್ತಾನೆ. ನೋಡಿದ್ರ ನನ್ನ ಜೊತೆ ಗುದ್ದಾಡೋದರ ಗತಿ? ಯಾರಿಗೆ ನನ್ನ ಮಾತು ಕೇಳೋದಕ್ಕಿಲ್ವೋ ಅವರು ಹೋಗ್ಬಹುದು. ನಾನೆಂಥ ಆಟ ಆಡ್ತೀನಂದ್ರೆ ಎಲ್ರನ್ನೂ ಮಾಡ್ತೀನಿ ಛೂ ಮಂತರ್. ನಾನು ಶಾಡೋ ಹಂಟರ್. ಈಗ ನೀವೆಲ್ಲರೂ ನನ್ನ ಗುಲಾಮರು. ನಾನು ಏನ್ ಹೇಳ್ತೀನೋ ಹಾಗೆಯೇ ಮಾಡಿ. ಎಲ್ಲ ಅಂಗಡಿಯ ಸಾಮಾನು ಬಿಸಾಕಿ ಹುಡಿ ಹುಡಿ ಮಾಡಿ ನನ್ನ ಹುಕುಂ ಪಾಲಿಸಿ. ಪ್ರೀತಿಯಿಂದ ಮಾತಾಡಿದಾಗ ಯಾರು ನನ್ನ ಮಾತು ಕೇಳಲೇ ಇಲ್ಲ. ದಡ್ಡರು. ಶಾಡೋ ಹಂಟರ್ನಿಗೆ ತನ್ನ ಮ್ಯಾಜಿಕಲ್ ಹಂಟರ್ ತಿರುಗಿಸಲೇಬೇಕಾಯ್ತು.
ಸನ್ ಸಿಟಿಯಲ್ಲಿ ಗಲಾಟೆ ಗದ್ದಲ ಮಾಡುವ ಧೈರ್ಯ ಹೇಗ್ ಬಂತು ನಿಂಗೆ? ನಿಲ್ಸು ಇದನ್ನೆಲ್ಲ. ಯಾರು ನೀನು? ಅಯ್ಯೋ, ಮತ್ತೆ ಅದೇ ಪ್ರಶ್ನೆ. ನಾನು ಸಿಟಿಯ ಹೊಸ ಕಿಂಗು, ದ ಶ್ಯಾಡೋ ಹಂಟರ್. ನೀನ್ ಈ ಸಿಟಿಯ ಕಿಂಗ್ ಆಗೋದು ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಸಿಟಿಯ ಕಿಂಗ್ ಈ ಸಿಟಿಯ ಜನರೇ ಈ ಸಿಟಿಯ ಕಿಂಗು. ಯಾರು ಹುಕುಂ ನಡೆಸೋದಿಲ್ಲ. ನಿನ್ನ ಮಾತಿಂದ ಅನ್ಸುತ್ತೆ ನೀನೇ ಇಲ್ಲಿಯ ಕಿಂಗ್ ಅಂತ. ಅಂದ್ರೆ ನನ್ನ ವೈರಿ. ತಗೋ, ತಪ್ಪಿಸ್ಕೊ ನನ್ನ ಪೆಟ್ಟಿಂದ. ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ನಾನು ಸೋಲು ಒಪ್ಕೋತೀನಿ. ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ನೀನು ಕ್ಷಮೆ ಕೇಳ್ತಿದ್ರೆ ನಿನಗೊಂದು ಅವಕಾಶ ಕೊಡ್ತೀನಿ. ಇವತ್ತಿನ ಬಳಿಕ ತಪ್ಪಿಯೂ ಇಲ್ಲಿಗೆ ಬರಬೇಡ. ಬರೋದಿಲ್ಲ, ಎಂದೂ ಬರೋದಿಲ್ಲ. ನಾನೆಂಥ ಆಟ ಆಡ್ತೀನಂದ್ರೆ ಎಲ್ರಿಗೂ ಮಾಡ್ತೀನಿ ಛೂಮಂತರ್. ನಾನು ಶ್ಯಾಡೋ ಹಂಟರ್. ಹೋಗು, ನೀನು ಎಲ್ಲರ ಜೊತೆ ಸಾಮಾನು ಸರಿಸು. ಇದೇನು, ಇವನು ಅಜ್ಜನನ್ನು ತನ್ನ ವಶಪಡಿಸಿಕೊಂಡಲ್ಲ. ನಾನು ಏನಾದ್ರೂ ಮಾಡ್ಲೇಬೇಕಪ್ಪ. ಆ ಶ್ಯಾಡೋ ಹಂಟರ್ನ ನಾನ್ ಬಿಡೋಲ್ಲ. ಅವನನ್ನು ನಾನು ಎತ್ತಿ ಸನ್ಸೆಟ್ಯ ಹೊರ ಬಿಸಾಕ್ತೀನಿ. ಜಂತರ್ ಮಂತರ್, ಕಾಲಿ ಕಲಂತರ್. ಮೈರಾ, ಪ್ಲೀಸ್ ಮೊದಲು ನನಗೆ ಓಡ್ಲೆ ಬಿಡು. ನೀನ್ ಯಾರು? ನನ್ನ ಹೆಸರು ಹೇಗೆ ಗೊತ್ತಾಯ್ತು? ನಾನ್ ಯಾರ? ನಾನ್ ವರುಣ್. ಪ್ರತಿ ಬಾರಿ ನಿನ್ನ ಮ್ಯಾಜಿಕ್ಗೆ ಶಿಕಾರಿ ಆಗುವವ. ಸಾರಿ ವರುಣ್, ನಾನು ಪುನಃ ಟ್ರೈ ಮಾಡ್ತೀನಿ. ಈ ಬಾರಿ ಅವನನ್ನ ನಾನು ಬಿಡೋದಿಲ್ಲ. ಈಗ ಯಾರು ಏನ್ ಮಾಡ್ಬೇಡಿ. ಎಲ್ಲಕ್ಕಿಂತ ಮೊದಲು ನನ್ಗೆ ಅಜ್ಜನನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು. ಅವರಿಗೆ ಶ್ಯಾಡೋ ಹಂಟರ್ ಬಗ್ಗೆ ಅಲರ್ಟ್ ಮಾಡ್ಬೇಕು. ನೀವೆಲ್ಲ ಇಲ್ಲೇ ನಿಲ್ಲಿ. ನನ್ನ ಸುರಕ್ಷೆಯ ಕಡೆ ಗಮನವಿರಿಸಿ. ಇವತ್ತಿಂದ ನೀವೆಲ್ಲ ನನ್ನ ಸೇನೆ. ನೆನಪಿರಲಿ, ಯಾರು ಪ್ಯಾಲೇಸಿನ ಒಳಗೆ ಪ್ರವೇಶ ಮಾಡಬಾರ್ದು. ಇವನು ಎಲ್ಲೂ ಬಂದ್ಬಿಟ್ಟಲ್ಲಪ್ಪ. ಬಹುಶಃ ನೀವಿಬ್ರು ಮನೆಯ ಕೇರ್ ಟೇಕರ್ಸು. ಬೇಗನೆ ನನಗಾಗಿ ಏನಾದ್ರೂ ರುಚಿಯಾದ ಅಡುಗೆ ಮಾಡಿ ತಗೊಂಡ್ ಬನ್ನಿ. ಜಯಸಿಂಗ್ನ ಕೋಣೆ ಎಲ್ಲಿದೆ ಹೇಳು. ಜಯಸಿಂಗ್, ನೀರು ಟೇಬಲ್ ಮೇಲಿಡು. ಈ ಪ್ಯಾಲೇಸ್ ಎಷ್ಟು ದೊಡ್ಡದು ಮತ್ತು ಸುಂದರವಾಗಿದೆ. ಇನ್ನು ಮುಂದೆ ಸಂಪೂರ್ಣ ಲೈಫ್ ಇಲ್ಲಿ ಆರಾಮವಾಗಿದ್ದು ಬಿಡ್ತೀನಿ. ಅಜ್ಜಯ್ಯ, ಅಲ್ಲಿ ಎಲ್ಲ ಕ್ಷೇಮ ತಾನೇ?
ಹೌದು ರುದ್ರ, ಇಲ್ಲೆಲ್ಲ ಕ್ಷೇಮ. ನೀನೆಲ್ಲಿದ್ದಿ? ಅಜಯ್, ನಾನು ಸಿಟಿಯಲ್ಲೇ ಒಂದು ಸೇಫ್ ಜಾಗದಲ್ಲಿ ಇದ್ದೀನಿ. ನಮ್ಮ ಸನ್ ಸಿಟಿ ಒಳಗೆ ಯಾರು ಶ್ಯಾಡೋ ಹಂಟರ್ ದಾಳಿ ಮಾಡಿದ್ದಾನೆ. ತನ್ನನ್ನು ಸನ್ ಸಿಟಿಯ ಹೊಸ ಕಿಂಗ್ ಅಂತ ಹೇಳ್ತಿದ್ದಾನೆ. ಅವನ ಜೊತೆ ನನ್ನ ಫೈಟ್ ಕೂಡ ಆಯ್ತು. ಅವನಿಗೆ ಹೇಳು, ಅವನು ಆರಾಮವಾಗಿ ತಿರುಗಾಡಿ ಬರಲಿ. ಮ್ಯಾಜಿಷಿಯನ್ ಓಡ್ ಹೋಗಿದ್ದಾನೆ, ಈಗೇನು ಟೆನ್ಷನ್ ಮಾಡೋ ಅಗತ್ಯವಿಲ್ಲ. ರುದ್ರ, ನೀನ್ ಆರಾಮವಾಗಿ ಸುತ್ತಾಡ್ಕೊಂಡ್ ಬಾ. ಮ್ಯಾಜಿಷಿಯನ್ ಓಡಿಬಿಟ್ಟ, ಇನ್ಯಾವುದೇ ಟೆನ್ಷನ್ ಅಗತ್ಯವಿಲ್ಲ. ಅಜ್ಜಯ್ಯ, ಈವರೆಗೆ ಎಲ್ಲ ಸರಿ ಇದೆ. ನಾನ್ ಮೈರಾ ವರುಣ್ 2-3 ದಿನಕ್ಕಾಗಿ ಕ್ಯಾಂಪಿಂಗ್ಗೆ ಹೋಗ್ಲಿ? ಅವನಿಗೆ 2 ದಿವಸ ಯಾಕೆ, 4 ದಿವಸಕ್ಕೆ ಹೋಗ್ಲಿಕ್ಕೆ. 2 ದಿನ ಯಾಕೆ, 4 ದಿನ ತಿರುಗಾಡಿ ಬನ್ನಿ. ಓ ಹಾಗ, ಥ್ಯಾಂಕ್ ಯು ಅಜ್ಜಯ್ಯ. 3-4 ದಿನ ಕ್ಯಾಂಪಿಂಗ್ ನಂತರ ನಿಮ್ಮನ್ನು ಕಾಣ್ತೀನಿ. ಬಾಯ್ ಬಾಯ್. ಹೇಗೆ ಆ ರುದ್ರನನ್ನು ಮೂರ್ಖನನ್ನಾಗಿಸಿ ಬಿಟ್ಟೆ ನಾನು. ಅವನು ವಾಪಸ್ ಬರೋವರೆಗೆ ನಾನು ಸಂಪೂರ್ಣ ಸನ್ ಸಿಟಿ ಮತ್ತು ಪ್ಯಾಲೇಸ್ ಅನ್ನು ಮುಷ್ಟಿಯೊಳಗೆ ಇಟ್ಕೊಂಡ್ ಬಿಡ್ತೀನಿ. ರುದ್ರ, ಏನಾಯ್ತು? ಏನಾದ್ರೂ ತೊಂದ್ರೆ ಇದೆಯಾ? ಸನ್ ಸಿಟಿಯಲ್ಲಿ ಏನು ಸರಿ ಇಲ್ಲ ಅಂದ್ಮೇಲೂ ಅಜ್ಜಯ್ಯ ನನ್ಗೆ ಹೊರ ಹೋಗುವ ಪರ್ಮಿಷನ್ ಹೇಗೆ ಕೊಟ್ರು? ಅವ್ರು ಈ ರೀತಿ ಮಾತನಾಡ್ತಿದ್ದಾರಂದ್ರೆ ಹಾಗಾದ್ರೆ ಈಗೇನ್ ಮಾಡೋದು ರುದ್ರ? ಅಜ್ಜಯ್ಯ ಯಾವಾಗ್ಲೂ ಹೇಳ್ತಾರೆ, ವೈರಿಗಳನ್ನ ಎದುರು ಹಾಕೋ ಮೊದಲು ಅವರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅಗತ್ಯ. ಗುಡ್ ಮಾರ್ನಿಂಗ್ ಲೈಬ್ರರಿಯನ್ ಅಲಾಜರ್ ಸರ್. ರುದ್ರ, ಏನಾಯ್ತು? ಮತ್ತೆ ಶಾಕಾಲ್ ಏನಾದ್ರೂ ಮಾಡಿದ್ನಾ? ಶಾಕಾಲಲ್ಲ ಅಲಾಜರ್ ಸರ್, ಆದ್ರೆ ಶ್ಯಾಡೋ ಹಂಟರ್ ಎಂಬ ಮ್ಯಾಜಿಷಿಯನ್ ಸನ್ ಸಿಟಿಯ ಜನರು ಮತ್ತು ಅಜ್ಜಯ್ಯನನ್ನು ತನ್ನ ವಶದಲ್ಲಿ ಮಾಡ್ಕೊಂಡಿದ್ದಾನೆ. ನನ್ಗೆ ಶ್ಯಾಡೋ ಹಂಟರ್ಗೆ ರಿಲೇಟೆಡ್ ಕೆಲವು ಬುಕ್ಸ್ ಬೇಕಿತ್ತು. ಹಾಗ ಸರಿ, ಬಾ ನನ್ ಜೊತೆ. ಈ ಶೆಲ್ಫ್ ನಲ್ಲಿ ನಿನ್ಗೆ ಬೇಕಾದ ಪುಸ್ತಕ ಸಿಗಬಹುದು. ಇದರಲ್ಲಿ ಬರ್ದಿದೆ ಶ್ಯಾಡೋ ಹಂಟರ್ ಯಾರೆಂದ್ರೆ ಬೇರೆಯವರ ಶ್ಯಾಡೋವನ್ನು ಅವರ ಬಾಡಿಯಿಂದ ಬೇರೆ ಮಾಡಿ ತನ್ನ ಕಂಟ್ರೋಲ್ ನಲ್ಲಿ ಮಾಡುವವ. ಒಂದ್ ವೇಳೆ ಆ ಶ್ಯಾಡೋವನ್ನು ಅವರ ದೇಹದ ಜೊತೆ ಸೇರಿಸ್ಬಿಟ್ರೆ ಅವರು ಮತ್ತೆ ನಾರ್ಮಲ್ ಮನುಷ್ಯರಾಗಬಹುದು. ಇದರ ಅರ್ಥ ಅಜಯ್ ನನ್ನ ಶ್ಯಾಡೋಗೆ ಕೂಡ ಆ ಮ್ಯಾಜಿಷಿಯನ್ ತನ್ನ ಕಂಟ್ರೋಲ್ ನಲ್ಲಿ ಮಾಡಿಬಿಟ್ಟಿದ್ದಾನೆ. ಕೇವಲ ಅಜಯ್ ಅಲ್ಲ, ಇಡೀ ಸನ್ ಸಿಟಿಯವರನ್ನು. ನಿಜ ಹೇಳ್ತಿರುವಿರಿ ಸಿಮ್ಸುಮ್. ಈಗ ನಮ್ಮ ಎಲ್ಲಕ್ಕಿಂತ ಮೊದಲು ಕೆಲಸವೆಂದ್ರೆ ಅಜಯ್ ಮತ್ತು ಎಲ್ಲರ ಶ್ಯಾಡೋವನ್ನು ಹುಡುಕೋದು ತುಂಬಾ ಅಗತ್ಯ. ಆದ್ರೆ ರುದ್ರ, ನಾವದನ್ನ ಪತ್ತೆ ಹಚ್ಚೋದು ಹೇಗೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ, ಆದ್ರೆ ನಾವು ಸರಿಯಾಗಿ 12 ಗಂಟೆಗೆ ಎಕ್ಸಿಕ್ಯೂಟ್ ಮಾಡ್ಬೇಕು. 12 ಗಂಟೆಗೆ? ಅದ್ಯಾಕೆ ರುದ್ರ? ಯಾಕೆಂದ್ರೆ ಮಧ್ಯಾಹ್ನ 12 ಗಂಟೆ ಸಮಯ ಹೀಗಿರುತ್ತಂದ್ರೆ ಆಗ ಸೂರ್ಯ ಸರಿಯಾಗಿ ನೆತ್ತಿ ಮೇಲೆ ಬರ್ತಾನೆ. ಆಗ ಶ್ಯಾಡೋಸ್ ಕಾಣೋದಿಲ್ಲ. ಅದೇ ಸಮಯ ನಾನು ಶ್ಯಾಡೋ ಹಂಟರ್ ಜೊತೆ ಫೈಟ್ ಮಾಡಿ ಅವನನ್ನು ಸೋಲಿಸಬೇಕು. ಇದರಿಂದ ಅವ ನನ್ನ ಶ್ಯಾಡೋವನ್ನು ಕಂಟ್ರೋಲ್ ಮಾಡ್ಲಾರ. ಮೈರಾ ವರುಣ್ ರೆಡಿ. ನೀವಿಬ್ರು ಹೇಗೆ ಪ್ಲಾನ್ ಮಾಡಿದ್ದೆವು ಹಾಗೆ ಮಾಡಿ. ಓಕೆ ರುದ್ರ. ಅಲ್ಲಿ ನೋಡಿ, ರುದ್ರ ಬಂದ. ಅವನು ಪ್ಯಾಲೇಸ್ ನೊಳಗೆ ಹೋಗ್ಕೊಡ್ದು. ಇದು ಶ್ಯಾಡೋ ಹಂಟರ್ ನ ಆರ್ಡರ್. ಶ್ಯಾಡೋ ಹಂಟರ್, ಓಹೋ, ನೀನು ವಾಪಸ್ ಬಂದ್ಬಿಟ್ಟಿಯಾ? ಬಾ, ನಿನ್ನ ಶ್ಯಾಡೋ ಕೂಡ ನಿನ್ನ ಬಾಡಿಯಿಂದ ಬೇರೆ ಮಾಡ್ಬಿಡ್ತೀನಿ. ನಿನ್ನ ಆಟ ಎಂದೂ ನಡೆಯೋಲ್ಲ. ಒಳಗೆ ಹೋಗೋಣ ಬೇಗ. ಅಜಯನ ಶ್ಯಾಡೋನ ಬಾಡಿಗೆ ಸೇರಿಸ್ಬೇಕು. ಬೇಗ ಅಜಯ್ನನ್ನ ಶ್ಯಾಡೋ ಜೊತೆ ಸೇರಿಸಿ. ಇಲ್ಲಿವರೆಗೆ ಶ್ಯಾಡೋ ಹಂಟರ್ ಇವರ ಬಾಡಿಗೆ ಕಮಾಂಡ್ ಕೊಡೋದಿಲ್ವೋ? ಇವ್ರು ಏನು ಮಾಡಲಾರು. ಅಜಯನ ಕಾಲಿನ ಕೆಳಗೆ ರೋಲರ್ಸ್ ತಾಕ್ಸಿ ಇವರನ್ನು ರೋಲ್ ಮಾಡಿ ಕೊಂಡೋಗೋಣ. ಜಂತರ್ ಮಂತರ್, ಕಾಲಿ ಕಲಂತರ್, ರೋಲರ್ ಸ್ಕೇಟ್ಸ್. ಮೈರಾ,
ಸರಿಪಡಿಸು. ನಿಂತ್ಕೋ ನಿಂತ್ಕೋ. ಮಹಾರಾಜ ಇದರ ಬ್ರೇಕ್ ಎಲ್ಲಿದೆ? ಎಡವಟ್ಟಾಯ್ತು. ಎಲ್ಲಿ ಓಡ್ತಿದ್ದೀ ರುದ್ರ? ರುದ್ರ, ಈಗ ಹೇಗೆ ತಪ್ಪಿಸ್ಕೊಳ್ತಿ? ನಾನೆಂಥ ಆಟ ಆಡ್ತೀನಂದ್ರೆ ಎಲ್ರನ್ನೂ ಮಾಡ್ತೀನಿ ಛೂಮಂತರ್. ನಾನು ಶ್ಯಾಡೋ ಹಂಟರ್. ನಾನು ಶ್ಯಾಡೋ ಹಂಟರ್. ಓಹೋ, ಸ್ಮಾರ್ಟ್, ವೆರಿ ಸ್ಮಾರ್ಟ್. ಮಧ್ಯಾಹ್ನ 12 ಗಂಟೆ ಆಗಿದೆ. ಸೂರ್ಯ ಸರಿ ನೆತ್ತಿ ಮೇಲಿದ್ದಾನೆ. ಶ್ಯಾಡೋ ಸಿಗ್ಲಿಕ್ಕಿಲ್ಲ, ಚಿಂತಿಲ್ಲ ಬಿಡು. ಆದ್ರೆ 12ರ ನಂತರ ಟೈಮ್ ನಿಲ್ಲೋದಿಲ್ಲ, ಮುಂದೆನೆ ಹೋಗುತ್ತೆ. Zibaiska, roller skate creator! ಅಲ್ಲಿ ನೋಡು ಅಜ್ಜನ ಶ್ಯಾಡೋ. ಥ್ಯಾಂಕ್ ಯು ಮೈರಾ ಅವರು, ಥ್ಯಾಂಕ್ ಯು. ರುದ್ರ, ರುದ್ರ ಎಲ್ಲಿದ್ದಾನೆ? ಅವ ಶ್ಯಾಡೋ ಹಂಟರ್ ಜೊತೆ ಕಾದಾಡ್ತಿದ್ದಾನೆ. ರುದ್ರ, ನಿನ್ನ ಆಟ ಮುಗೀತು. ನಾನೆಂತ ಆಟ ಆಡ್ತೀನಿ ಅಂದ್ರೆ ಎಲ್ರನ್ನೂ ಮಾಡ್ತೀನಿ ಛೂಮಂತರ್. ನಾನು ಶ್ಯಾಡೋ ಹಂಟರ್. ರುದ್ರ, ಫೋಕಸ್ ಅಂಡ್ ಬಿಲೀವ್. ಯೋಚು ಯೋಚು, ನಿನ್ನ ಶ್ಯಾಡೋವನ್ನ ನಿನ್ನಿಂದ ಯಾರು ಬೇರೆ ಮಾಡಲಾರು. ಫೋಕಸ್ ಅಂಡ್ ಬಿಲೀವ್. ನನ್ನ ಮ್ಯಾಜಿಕ್ ಫೇಲ್ ಆಗೋದಿಲ್ಲ. ಇಲ್ಲ, ನನ್ನ ಮ್ಯಾಜಿಕ್ ಫೇಲ್ ಆಗೋದಿಲ್ಲ. ನಿಲ್ಲಿ. ಈಗ ನಿಮ್ಮಿಬ್ಬರ ಶಾಡೋವನ್ನು ನಾನು ಕಂಟ್ರೋಲ್ ಮಾಡಿಬಿಡ್ತೀನಿ. ಶ್ಯಾಡೋ ಇದ್ರೆ ತಾನೇ ಕಂಟ್ರೋಲ್ ಮಾಡೋದು. ಇಬಾಯಿಸ್ಕಾ, ಜಿಬಾಯಿಸ್ಕಾ, ಕ್ಲೌಡ್ಸ್ ಕ್ರಿಯೇಟೋ. ಶ್ಯಾಡೋ ಹಂಟರ್ ಅವರೇ, ಈಗ್ಲಾದ್ರೂ ಸೋಲ್ ಒಪ್ಕೊಳ್ಳಿ. ಶ್ಯಾಡೋ ಹಂಟರ್ ಎಂದೂ ಸೋಲು ಒಪ್ಪೋದಿಲ್ಲ.
Zibaiska, boom, chick, chick, ಐ ಆಮ್ ಸಾರಿ ನಾನು ಇನ್ ಮುಂದೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಮುಂದೇನ್ ಯೋಚನೆ ನಿಂದು? ಯೋಚಿಸೋದೇನ್ ಬಂತು? ರುದ್ರನಂತಹ ಪರಾಕ್ರಮಿ ಇರುವಾಗ ಅಲ್ಲಿಯ ಸಿಟಿಯನ್ನು ಬಿಡಿ ಯಾವುದೇ ವಿಷಯವನ್ನು ಸೆರೆ ಹಿಡಿಯೋದರ ಬಗ್ಗೆ ಯೋಚಿಸಲೇಬಾರದು. ಐ ಆಮ್ ಸಾರಿ. ನಾವು ಎಲ್ಲರ ಶಾಡು ಜೋಡಿಸಿ ಅವರನ್ನ ಸರಿ ಮಾಡಿದ್ವಿ. ವೆರಿ ಗುಡ್ ಮಾಯರಾ ವರುಣ್, ವೆರಿ ಗುಡ್. ಶಭಾಷ್ ರುದ್ರ, ನೀನು ಬಹಳ ಪರಾಕ್ರಮದಿಂದ ಶಾಡೋ ಹಂಟರ್ನನ್ನ ಎದುರಿಸಿದ್ದೆ. ಶಭಾಷ್.